ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಸಾಮ್ರಾಜ್ಯ ಕಟ್ಟಲಿಕ್ಕೆ ಲಿಂಕ್ ಕೆನಾಲ್ ಶುರುವಾಯ್ತಾ? ತುಮಕೂರು ಜಿಲ್ಲೆಯವರು ಯಾರು ಕೂಡ ಕುಣಿಗಲ್ ತಾಲೂಕಿನ ನೀರಾವರಿ ವಿಚಾರದಲ್ಲಿ ಯಾರೂ ವಿರೋಧ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಾನು ಎಲ್ಲ ಮುಖಂಡರುಗಳ ಹತ್ರನೂ ಚರ್ಚೆ ಮಾಡಿದ್ದೇವೆ. ಬಟ್ ಒಂದು ಆತಂಕ ಇರೋದು ತುಮಕೂರು ಜಿಲ್ಲೆ ಎಲ್ಲ ಮುಖಂಡರುಗಳಿಗೆ, ತುಮಕೂರು ಜಿಲ್ಲೆಗೆ ಆಗಿರೋ ಅಲೋಕೇಶನ್ ಏನು 25 ಟೀಮ್ಸ್ ಅಲೋಕೇಶನ್ ಆಗಿದೆಯಲ್ಲ, ಅದನ್ನು ನಮ್ಮ ಜಿಲ್ಲೆಗಾಗಿರೋ ಅಲೋಕೇಶನಲ್ಲೇ ಬೇರೆ ಜಿಲ್ಲೆಗೆ ತೊಗೊಂಡೋಗ್ತಿರೋ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾ ಇರುವಂಥದ್ದು. ಲಿಂಕ್ ಕೆನಾಲ್ನಿಂದ ತುಮಕೂರಿಗೆ ಅನ್ಯಾಯ, ಅದು ಯಾವ ರೀತಿ ಗೊತ್ತಾ? ನಾವು ಕುಣಿಗಲ್ ತೊಗೊಂಡೋಗ್ಲಿಕ್ಕೆ ನಮ್ಗೆ ವಿರೋಧ ಇಲ್ಲ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಇದನ್ನು ರಾಜಕೀಯವಾಗಿ ಇದನ್ನು ಬೇರೆ ರೀತಿ ಕಾಂಗ್ರೆಸ್ನ ಕೆಲವು ರಾಜಕೀಯ ಅವರು ವೈಯಕ್ತಿಕ ರಾಜಕಾರಣಕ್ಕೋಸ್ಕರ ಎತ್ಕಟ್ಲಿಕ್ಕೋಸ್ಕರ ಕುಣಿಗಲ್ ತಾಲೂಕಿನ ಜನಗಳನ್ನ ಏನೋ ವಿರೋಧ ಮಾಡ್ತಾ ಇದ್ದಾರೆ. JDS ಅವರು BJP ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಕೆಲವು ಕಾಂಗ್ರೆಸ್ ಮುಖಂಡರುಗಳು ವ್ಯವಸ್ಥಿತವಾಗಿ ತುಮಕೂರು ಜಿಲ್ಲೆಯ ಲೀಡರ್ಗಳ ಮೇಲೆ ಇವರು ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಣಿಗಲ್ಗೆ ನೀರು ಹರಿಸೋಕೆ ಯಾರ ವಿರೋಧವೂ ಇಲ್ಲ. ಕೇವಲ ಇವರು DK ಸುರೇಶ್ ಅವರು, DK ಶಿವಕುಮಾರ್ ಅವರ ರಾಜಕೀಯ ಸಾಮ್ರಾಜ್ಯವನ್ನು ಮಾಗಡಿ ತಾಲೂಕು ಅವ್ರ ತಮ್ಮನ್ನ MP ಗೆಲ್ಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಗಡಿಲಿ ಈ ಯೋಜನೆ ಜಾರಿ ಮಾಡಿದ ಉದ್ದೇಶ, ಅದು ಮೇಜರ್ ಆಗಿ ಏನು ಶ್ರೀರಂಗ ಯೋಜನೆ ಜಾರಿಗೆ ತಂದಿರುವಂಥದ್ದು. ಕಾಂಗ್ರೆಸ್ ನಾಯಕರು ತುಮಕೂರು ಲೀಡರ್ಸ್ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಹೌದು, ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತಿಲ್ಲ ಅಂತೇಳಿ ಯಾವ ರೀತಿ ಅನ್ಯಾಯ ಆಗ್ತಿದೆ? ಒಟ್ಟಾರೆ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದಂಥದ್ದೇ. ಕುಣಿಗಲ್ ತಾಲೂಕಿನ ಅಧಿಕಾರಿಗಳು, ನಿಮಗೆ ಉದಾಹರಣೆಗೆ ನೋಡಿ, KDP ಸಭೆಯಲ್ಲಿ G ಪರಮೇಶ್ವರ್ ಇದ್ದಂಥ ಒಂದು KDP ಸಭೆಯಲ್ಲಿ ಮೀಟಿಂಗಲ್ಲಿ ಅಧಿಕಾರಿಗಳು ನೇರವಾಗಿ ಒಪ್ಕೊಂಡಿದ್ದಾರೆ. ಸರ್, ಈಗ ಮೂಲತಃ ತುಮಕೂರು ಜಿಲ್ಲೆಯವರು ಯಾರೂ ಕೂಡ ಕುಣಿಗಲ್ ತಾಲೂಕಿನ ನೀರಾವರಿ ವಿಚಾರದಲ್ಲಿ ಯಾರೂ ವಿರೋಧ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಾನು ಎಲ್ಲ ಮುಖಂಡರುಗಳ ಹತ್ರನೂ ಚರ್ಚೆ ಮಾಡಿದ್ದೇವೆ. ಬಟ್ ಒಂದು ಆತಂಕ ಇರೋದು ತುಮಕೂರು ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ, ತುಮಕೂರು ಜಿಲ್ಲೆಗೆ ಆಗಿರೋ ಅಲೋಕೇಶನ್ ಏನು 25 ಟೀಮ್ಸ್ ಅಲೋಕೇಶನ್ ಆಗಿದೆಯಲ್ಲ, ಅದನ್ನು ನಮ್ಮ ಜಿಲ್ಲೆಗಾಗಿರೋ ಅಲೋಕೇಶನಲ್ಲೇ ಬೇರೆ ಜಿಲ್ಲೆಗೆ ತೊಗೊಂಡೋಗ್ತಿರೋ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾ ಇರುವಂಥದ್ದು. ಸೊ ಇದ್ರ ವಿರುದ್ಧವಾಗಿ ಬಿಟ್ಟರೆ ಕುಣಿಗಲ್ ತಾಲೂಕಿನ ವಿಚಾರದಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರಾಗಿರ್ಬೋದು, ಎಲ್ಲ ಮುಖಂಡರುಗಳಾಗಿರ್ಬೋದು, ಮಾಜಿ ಶಾಸಕರುಗಳಾಗಿರ್ಬೋದು, ತುಮಕೂರು ಜಿಲ್ಲೆ ವಿಚಾರದಲ್ಲಿ, ಕುಣಿಗಲ್ ತಾಲೂಕಿನ ವಿಚಾರದಲ್ಲಿ ಅವರೆಲ್ಲ ಕುಣಿಗಲ್ ತಾಲೂಕಿಗೆ ನೀರು ಕೊಡಬೇಕು ಅಂತ ಹೇಳಿದರೆ, ಅದರಲ್ಲೂ ಮೊನ್ನೆ ಸುರೇಶ್ ಗೌಡರು ಮಾತಾಡಬೇಕಾದ್ರೆ ಅವ್ರು ಭಾಳ ಪ್ರೆಸ್ ಮಾಡಿ ಹೇಳಿದ್ದಾರೆ, ನಾವು ಕುಣಿಗಲ್ ತೊಗೊಂಡೋಗ್ಲಿಕ್ಕೆ ನಮ್ಗೆ ವಿರೋಧ ಇಲ್ಲ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಇದನ್ನು ರಾಜಕೀಯವಾಗಿ ಇದನ್ನು ಬೇರೆ ರೀತಿ ಕಾಂಗ್ರೆಸ್ನ ಕೆಲವು ರಾಜಕೀಯ ಅವರು ವೈಯಕ್ತಿಕ ರಾಜಕಾರಣಕ್ಕೋಸ್ಕರ ಎತ್ಕಟ್ಲಿಕ್ಕೋಸ್ಕರ ಕುಣಿಗಲ್ ತಾಲೂಕಿನ ಜನಗಳನ್ನ ಏನೋ ವಿರೋಧ ಮಾಡ್ತಾ ಇದ್ದಾರೆ. JDS ಅವರು BJP ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಕೆಲವು ಕಾಂಗ್ರೆಸ್ ಮುಖಂಡರುಗಳು ವ್ಯವಸ್ಥಿತವಾಗಿ ತುಮಕೂರು ಜಿಲ್ಲೆಯ ಲೀಡರ್ಗಳ ಮೇಲೆ ಇವರು ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಲಿಂಕ್ ಕೆನಾಲ್ಗೆ ಸ್ಟಾರ್ಟಿಂಗಲ್ಲಿ ಲಿಂಕ್ ಕೆನಾಲ್ ಯೋಜನೆಯನ್ನು ಕರೆಕ್ಟಾಗಿ ಎಲ್ಲ ಜನಪ್ರತಿನಿಧಿಗಳ ಹತ್ರ ಕೂತ್ಕೊಂಡು ಮಾತಾಡಿ ಮಾಡಿದ್ರೆ, ಇದು ಕೇವಲ ಇವರು DK ಸುರೇಶ್ ಅವರು, DK ಶಿವಕುಮಾರ್ ಅವರ ರಾಜಕೀಯ ಸಾಮ್ರಾಜ್ಯವನ್ನು ಮಾಗಡಿ ತಾಲೂಕು ಅವ್ರ ತಮ್ಮನ್ನ MP ಗೆಲ್ಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಗಡಿಲಿ ಈ ಯೋಜನೆ ಜಾರಿ ಮಾಡಿದ ಉದ್ದೇಶ, ಅದು ಮೇಜರ್ ಆಗಿ ಏನು ಶ್ರೀರಂಗ ಯೋಜನೆ ಜಾರಿಗೆ ತಂದಿರುವಂಥದ್ದು. ಇದರಲ್ಲಿ ನಾನು ಹೇಳುವಂಥದ್ದು, ಲಿಂಕ್ ಕೆನಾಲು ಮಾಗಡಿಗೆ ಆಗಿಲ್ಲ ಅಂದಿದ್ರೆ, ಲಿಂಕ್ ಕೆನಾಲಿಂದ ಉಪಯೋಗ ಆಗ್ತಿರೋದು 67 ಕೆರೆಗೆ ಶಾಶ್ವತ ಅಲೋಕೇಶನ್ ಮಾಗಡಿ ತಾಲೂಕಿಗೆ ಕೊಟ್ಟಿದ್ದಾರೆ. ಅದು ತುಮಕೂರು ಜಿಲ್ಲೆ, ಅದರಲ್ಲೂ ಕುಣಿಗಲ್ ತಾಲೂಕಿಗಾಗಿರೋ ಅಲೋಕೇಶನಲ್ಲಿ ಕೊಟ್ಟಿರುವಂಥದ್ದು. ಇದರಿಂದ ಈ ಸಂಪೂರ್ಣ ಯೋಜನೆಯನ್ನು ಕೆಲವರು ವಿರೋಧ ಮಾಡೋ ಮಟ್ಟಕ್ಕೆ ತೊಗೊಂಡೋಗಿರೋದು ಈ ತಾಲೂಕಿನ ಶಾಸಕರು ಮತ್ತು ಮಾಜಿ ಸಂಸದಂಥ DK ಸುರೇಶ್ ಅವರು ಮತ್ತು ಹಾಲಿ ಸಚಿವರಾದಂಥ DK ಶಿವಕುಮಾರ್ ಅವರು. ಇವರ ಒಂದು ಏಕಾಡಳಿತ ಏನು ಒಂದು ನಮ್ಮದೇ ನಡಿಬೇಕು, ನಾವೇನು ಮಾಡೋದು ಜನ ಸಹಿಸ್ಕೋಬೇಕು ಅನ್ನೋ ಒಂದು ಕೆಟ್ಟ ಧೋರಣೆಯಿಂದ ಇವತ್ತು ಲಿಂಕ್ ಕೆನಾಲ್ನ ಕಾನ್ಸೆಪ್ಟನ್ನ ಕೆಲವರು ವಿರೋಧ ಮಾಡ್ತಾ ಇರೋದು ಬಿಟ್ಟರೆ, ನಿಜವಾಗ್ಲೂ ಕುಣಿಗಲ್ ತಾಲೂಕಿಗೆ ಇದರಲ್ಲಿ ನ್ಯಾಯ ಸಿಗೋ ಆಗಿದ್ದಿದ್ರೆ ಯಾರೂ ಇದನ್ನು ವಿರೋಧ ಮಾಡ್ತಾ ಇರಲಿಲ್ಲ. ಸುರೇಶ್ ಗೌಡರು ವಿರೋಧ ಮಾಡ್ತಾ ಇರಲಿಲ್ಲ. ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. ಹೌದು, ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತಿಲ್ಲ ಅಂತೇಳಿ ಯಾವ ರೀತಿ ಅನ್ಯಾಯ ಆಗ್ತಿದೆ? ಒಟ್ಟಾರೆ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದಂಥದ್ದೇ. ಕುಣಿಗಲ್ ತಾಲೂಕಿನ ಅಧಿಕಾರಿಗಳು, ನಿಮಗೆ ಉದಾಹರಣೆಗೆ ನೋಡಿ, KDP ಸಭೆಯಲ್ಲಿ G ಪರಮೇಶ್ವರ್ ಇದ್ದಂಥ ಒಂದು KDP ಸಭೆಯಲ್ಲಿ ಮೀಟಿಂಗಲ್ಲಿ ಅಧಿಕಾರಿಗಳು ನೇರವಾಗಿ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಸುರೇಶ್ ಗೌಡರು ಒಂದು ಮಾತು ಕೇಳ್ತಾರೆ ಇಲಾಖಾ ಅಧಿಕಾರಿಗಳಿಗೆ, ಈಗ ಮಾಗಡಿ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಕುಣಿಗಲ್ಗೆ ಹಂಚಿಕೆಯಾಗಿರುವುದರಿಂದಲೇ ಅವರು ಕೇಳ್ತಾರೆ, ಮಾಗಡಿ ಶ್ರೀರಂಗ ಯೋಜನೆಗೆ ಅದರ ಹೊಸದಾಗಿ ಅಲೋಕೇಶನ್ ಆಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಮಾನ್ಯ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಯಾರು ಚೀಫ್ ಇಂಜಿನಿಯರ್ ಹೇಳ್ತಾರೆ,
ಕುಣಿಗಲ್ ತಾಲೂಕಿಗೆ ಆಗಿರುವ ಯೋಜನೆಯಿಂದಲೇ ಮಾಗಡಿಗೆ ಹೆಚ್ಚುವರಿ ನೀರನ್ನು ಬಿಡಲಾಗುತ್ತದೆ ಎಂಬ ಪ್ರಶ್ನೆಗೆ ಇಲಾಖಾಧಿಕಾರಿಗಳು ಮಾತಾಡಿ ಕುಣಿಗಲ್ ತಾಲೂಕಿಗೆ ಹಂಚಿಯಾಗಿರುವ ನೀರಿನಲ್ಲಿಯೇ ಹರಿಸಲಾಗುತ್ತದೆ ಎಂದು ತಿಳಿಸಿದರು. ಮಾಗಡಿಗೆ ಹಂಚಿಕೆಯಾಗಿದೆ ಅಂತ ಅಧಿಕಾರಿಗಳು ಒಪ್ಕೊಂಡಿದ್ದಾರಲ್ಲ ಇಲ್ಲಿ. ಸರಿ, ಕುಣಿಗಲ್ಗೆ ಒಟ್ಟಾರೆ ಅವರು ಕುಣಿಗಲ್ ಚಿತ್ರಣ ಇಟ್ಕೊಂಡು ಇಡೀ ಜಿಲ್ಲೆಗೆ ಟೋಟಲ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಕುಣಿಗಲ್ಲು ಒಂದು ಅವಿಭಾಜ್ಯ ಅಂಗ, ತುಮಕೂರು ಜಿಲ್ಲೆ ಅವಿಭಾಜ್ಯ ಅಂಗ ಕುಣಿಗಲ್ ತಾಲೂಕು. ಸೊ ಹಾಗಾಗಿ ಅವ್ರೇನು ಹೇಳ್ತಾ ಇರೋದು ಒಟ್ಟಾರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತ. ಕುಣಿಗಲ್ನ ಯಾರೂ ವಿರೋಧ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ, ಈ ಗೊಂದಲಗಳಿಗೆ ಮೂರನೇ ಕಾರಣ ಈ ತಾಲೂಕಿನ ಶಾಸಕರು ಇವರ ರಾಜಕೀಯ ಇವರ ಶೆಟ್ಕುನ ವಿರುದ್ಧ ಮಾತಾಡೋಕ್ಕಾಗ್ದಲೆ ತಾಲೂಕಿನ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಇವತ್ತೆಲ್ಲ ಮಾಗಡಿಗೆ ನೀರು ಹರಿಸ್ಲಿಕ್ಕೋಸ್ಕರ ಇವರ ರಾಜಕೀಯ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಳಿಕ್ಕೋಸ್ಕರ ತಾಲೂಕಿಗೆ ಅನ್ಯಾಯ ಮಾಡ್ತಿರುವಂಥದ್ದು ಯಾವ ರೀತಿ ಇದೆ ನೋಡಿ. ಕುಣಿಗಲ್ ತಾಲೂಕಿನ ತುಮಕೂರು ಜಿಲ್ಲೆಗೆ ಹೋರಾಟ, ನೀರಾವರಿನ ಹೋರಾಟ ಶುರುವಾಗಿದೆ ಕುಣಿಗಲ್ ತಾಲೂಕಲ್ಲಿ. 25-30 ವರ್ಷದಿಂದ ಹೋರಾಟ ಶುರುವಾಯಿತು. ಯೋಜನೆಗಳು ರೂಪುಗೊಂಡು ಯೋಜನೆಗಳನ್ನು ತುಮಕೂರು ಜಿಲ್ಲೆಗೆ ನೀರು ಬಂತು. ನಾವು ಇದುವರೆಗೂ ಕೂಡ ತುಮಕೂರು ಜಿಲ್ಲೆಗೆ ಕುಣಿಗಲ್ ತಾಲೂಕಿಂದ ಹೋರಾಟ ಆದರೂ ಕೂಡ ನಾವು ಕುಣಿಗಲ್ ದೊಡ್ಡಕೆರೆಗೆ ಅಷ್ಟೇ ಅಲೋಕೇಶನ್ ಆಗಿದೆ ಇದುವರೆಗೂ. ಈ ಮಹಾನ್ ಭಾವ ಬಂದು ಇವರ ಶೆಟ್ಕನ್ನ ರಾಜಕೀಯ ತೆವಲು ತೀರಿಸ್ಕೊಳ್ಳಿಕ್ಕೋಸ್ಕರ ಮಾಗಡಿ ತಾಲೂಕಿನ 67 ಕೆರೆಗೆ ಶಾಶ್ವತ ಅಲೋಕೇಶನ್ ಕೊಡ್ತಾರೆ. ಮಾಗಡಿ ತಾಲೂಕರು 25-30 ವರ್ಷದಿಂದ ನೀರಾವರಿಗೋಸ್ಕರ ಯಾರೇನು ಹೋರಾಟ ಮಾಡಿಲ್ಲ. ಯಾರ್ಯಾರ ಬೀದಿಗಿಲ್ದು ಹೋರಾಟ ಮಾಡಿದ್ರೆ ಮಾಗಡಿ ತಾಲೂಕರು ನೀರು ಕೊಡಿ ಅಂತ ಇವ್ರು ರಾಜಕೀಯ ತೆವಲಿಗೋಸ್ಕರ ಅವತ್ತು ವೇದಿಕೆ ಮೇಲೆ ಮಾತು ಕೊಟ್ಟು ಇವತ್ತು ನಮ್ಮ ತಾಲೂಕಿನ ಬಲಿಪಶು ಮಾಡ್ತಾ ಇರುವಂಥದ್ದು. 30 ವರ್ಷದಿಂದ ಹೋರಾಟ ಮಾಡಿದಂಥ ಕುಣಿಗಲ್ಗೆ ಎಷ್ಟು ಕೆರೆಗೆ ಅಲೋಕೇಶನ್ ಕೊಟ್ಟಿದ್ದೀರಾ ಇವರು? ಅಲೋಕೇಶನ್ ಎಷ್ಟು ಕೆರೆ ಮಾಡಿಸಿದ್ದಾರೆ? ಹೊಸ ಯೋಜನೆ ತೊಗೊಂಬಂದು ಮಾಗಡಿ ತಾಲೂಕಿಗೆ 67 ಕೆರೆ ಶಾಶ್ವತ ಅಲೋಕೇಶನ್ ಕೊಟ್ಟಿದ್ದಾರೆ. ಕುಣಿಗಲ್ ತಾಲೂಕಿಗೆ ಎಷ್ಟು ಕೆರೆ ಕೊಡಿಸಿದ್ದಾರೆ? ಈಗ ನಮ್ಮ ಉತ್ತರದುರ್ಗ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಉತ್ತರದುರ್ಗ ಈಗ ಮಾಗಡಿ ಕೆಲಸ ಮಾಗಡಿಗೆ ಕಂಪ್ಲೀಟ್ 80-90% ಕೆಲಸ ಆಗೋಗಿದೆ. ಈಗ ಉತ್ತರದುರ್ಗ ಹೋಬಳಿಯ ಏನು 16 ಕೆರೆ ಅಂತ ಹೇಳ್ತಿದ್ದಾರೆ. ಬಟ್ ಎಸ್ಟಿಮೇಟಲ್ಲಿ ನೋಡಿದ್ರೆ 6 ಕೆರೆ ಇದೆ. ಎಸ್ಟಿಮೇಟಲ್ಲಿ 6 ಕೆರೆ ಅಂತ ಹೇಳ್ತಾರೆ, ಇವರು 16 ಕೆರೆ ಅಂತ ಹೇಳ್ತಾ ಇದ್ದಾರೆ. 16 ಕೆರೆಗೆ ಎಲ್ಲಿದೆ ಅಲೋಕೇಶನ್? ಎಲ್ಲಿ ಕಾಮಗಾರಿಯಲ್ಲಿ ಯಾಕೆ ಕಂಪ್ಲೀಟ್ ಆಗಿಲ್ಲ? ಶಾಸಕರನ್ನ ಯಾರು ನಂಬ್ತಾರೆ? ಇವತ್ತು ಇವ್ರು ಇರ್ತಾರೆ, ನಾಳೆ ಇನ್ಯಾರೋ ಬರ್ತಾರೆ, ಇನ್ಯಾರೋ ಮಾಗಡಿಯಲ್ಲಿ ಮಂತ್ರಿ ಆಗ್ತಾರೆ. ನಾಳೆ 144 ತುಮಕೂರಲ್ಲಿ 144 ಸೆಕ್ಷನ್ ಜಾರಿ ಮಾಡ್ದಂಗೆ ಇಲ್ಲಿ ಪಂಪ್ ಹೌಸ್ ಹತ್ರ 144 ಸೆಕ್ಷನ್ ಜಾರಿ ನೀರು ಬಿಡಿ ಅಂತ ಹೇಳ್ತಾರೆ. ಏನಾಗ್ತಾರೆ? ಏನು ರೈತರು ಹೋಗಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾ? ರೈತರು ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಹೋಗ್ಬೇಕಾ? ಶಾಸಕರು ಆಯಿತು, ಅವ್ರು ಶೆಟ್ಕ ಈಗ ನೀರಾವರಿ ಸಚಿವರು ಇದ್ದಾರಲ್ಲ, ಅವ್ರದ್ದೇ ಸರ್ಕಾರ ಇದೆಯಲ್ಲ, ಶಾಸಕರು ಸರ್ಕಾರ ಆದೇಶ ಓಡಿಸ್ಲಿ. ಹಂಗೆ ನೋಡೋಣ, ತಾಕತ್ತಿದ್ರೆ ಶಾಸಕರಿಗೆ ಕುಣಿಗಲ್ ಸೀಮಿತ ಅಂತ ಶಾಸಕರು ಆದೇಶ ಓಡಿಸ್ಲಿ. ಏನು ಶಾಸಕರು ಹೇಳಿಕೆನ ಬಾಯಿ ಹೇಳಿಕೆನ ಅವರು ರಾಜಕೀಯ ತೆವಲಿಗೋಸ್ಕರ ಮಾತಾಡಿದ್ರೆ ನಂಬಕ್ಕಾಗುತ್ತೆ ಅವ್ರಿಗೆ? ಇದೇ ಶಾಸಕರು ಇನ್ನೊಂದು ಕಡೆ ಹೇಳಿದ್ದಾರೆ, ಹೆಚ್ಚುವರಿ ನೀರು ಬಂದರೆ ಹೋಗ್ಲಿ ಬಿಡಿ ಮಾಗಡಿಗೆ ಅಂತ. ಯಾರ್ದು ಅಂತ ಕೊಡ್ತೀರಿ ಹೆಚ್ಚುವರಿ ನೀರು? ಎಲ್ಲಿದೆ ಹೆಚ್ಚುವರಿ ನೀರು ಕೊಡಲಿಕ್ಕೆ? ನಾನು ಮೊದಲನೇದಾಗಿ ಕೇಳೋವಂಥದ್ದು ಏನು ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಈ ರಾಜ್ಯದ ನೀರಾವರಿ ಮಂತ್ರಿಗಳಿಗೆ ಕೇಳೋದು, ನೀವು ಹೆಚ್ಚುವರಿ ನೀರು ಎಲ್ಲಿದೆ ಫಸ್ಟ್ ತೋರಿಸಿ. ನೀವು ನೀರು ಸೇವಿಂಗ್ಸ್ ಎಲ್ಲಿದೆ ಫಸ್ಟ್ ತೋರಿಸಿ. ಸರ್, ಈಗ ಎಲ್ಲ ಜಿಲ್ಲೆಗಳಿಗೂ ಅಲೋಕೇಶನ್ ಆಗೋಗಿದೆ. ಜಲಾಶಯ 100% ಅಲೋಕೇಶನ್ ಮಾಡಿಬಿಟ್ಟಿದ್ದಾರೆ. ಯಾವ ತಾಲೂಕಿಗೆ ಇಷ್ಟಿಷ್ಟು, ಯಾವ ಜಿಲ್ಲೆಗೆ ಇಷ್ಟು ಅಂತ ಅಲೋಕೇಶನ್ ಆಗೋಗಿದೆ. ಈ ಮಾಗಡಿ ತಾಲೂಕಿಗೆ ಬಂತಲ್ಲ ಅಲೋಕೇಶನ್ನು 3/4 TMC. ಈ ಅಲೋಕೇಶನ್ ಎಲ್ಲಿಂದ ಬಂತು? ಇದನ್ನು ಕೊಡಲಿ. ಡ್ಯಾಮಲ್ಲೇ ಏನು ಡ್ಯಾಮ್ನ ಕೆಪಾಸಿಟಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇವರು? ಕೆಪಾಸಿಟಿ ಜಾಸ್ತಿ ಆಗಿಲ್ಲ. ನಮ್ಮ ಜಿಲ್ಲೆಗಾಗಿರೋ 25 TMCಲೇ ಮಾಗಡಿ ಕೊಟ್ಟಿರುವಂಥದ್ದು. ಇದು ಅಧಿಕಾರಿಗಳು ನೇರವಾಗಿ ಒಂದು KDP ಸಭೆಯಲ್ಲಿ ಒಪ್ಕೊಂಡಿರುವಂಥದ್ದು. ಯಾರೋ ಎಲ್ಲೋ ಕಾಟಾಚಾರಕ್ಕೆ ಮಾತಾಡಿರೋದಲ್ಲ, ಅಧಿಕಾರಿಗಳು ಒಪ್ಕೊಂಡಿರೋವಂಥದ್ದು. ಇದಕ್ಕೆ ಶಾಸಕರು ಯಾಕೆ ತಾಲೂಕಿನ ಶಾಸಕರು ಉತ್ತರ ಕೊಡ್ತಾ ಇಲ್ಲ? ಇವತ್ತು ಸಮರ್ಥನೆ ಮಾಡ್ಕೊಳ್ಳಿ. ಎಲ್ಲಿ ತಾಲೂಕಿನ ಜನ ತಿರುಗಿ ಬೀಳ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಶಾಸಕರು ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಸರ್, ಕುಣಿಗಲ್ಗೆ 25-30 ವರ್ಷದ ಸರ್ ಕುಣಿಗಲ್ಗೆ ಬರಲಿ, ಕುಣಿಗಲ್ ನೀರಾವರಿ ಯೋಜನೆ ಆಗಬೇಕು ಅಂದಿದ್ರೆ ಶಾಸಕರಿಗೆ ಜವಾಬ್ದಾರಿ ಇರಲಿಲ್ವಾ? 100% ಅದೇ ಹುನ್ನಾರ ಇರುವಂಥದ್ದು. ಈಗ ನಮ್ಮದು ಹೋರಾಟ ಇರುವಂಥದ್ದು. ಈಗ ತುರುವೇಕೆರೆ ಕೃಷ್ಣಪ್ಪವರು ಕೇಳ್ತಿರೋದು ಇಷ್ಟೇ. ಕೃಷ್ಣಪ್ಪಣ್ಣವ್ರೇನು ಬೇರೆ ಏನು ಕೇಳ್ತಿಲ್ಲ. ಸುರೇಶ್ ಗೌಡರು ನಮ್ಮ ಗುಬ್ಬಿ ತಾಲೂಕವ್ರು ಕೇಳ್ತಿಲ್ಲ. ಈಗ ಏನಾಗಿದೆ, ಈಗ ಗುಬ್ಬಿ ತಾಲೂಕಿಗೆ ಒಟ್ಟು D26 ಕೆನಾಲ್ ಮೇನ್ ನಮ್ಮದು ಏನೀಗ ಪೈಪ್ಲೈನ್ ಬರ್ತಾ ಇದೆ. ಪೈಪ್ಲೈನನ್ನು D26 ಬಿಟ್ಟು ಒಂದು 300 ಮೀಟ್ರ್ ಮುಂದಕ್ಕೆ ಮೈನ್ ಕೆನಾಲ್ಗೆ ಜಾಯಿನ್ ಮಾಡ್ತಾ ಇದ್ದಾರೆ ಪೈಪ್ಲೈನ್ನ. ಸೊ ನಾವೇನು ಕೇಳ್ತಾ ಇದ್ದೀವಿ, ಹಿಂದೆ D26 ಡಿಸ್ಟ್ರಿಬ್ಯೂಟರ್ ಕೆನಾಲ್ ಇದೆ. D26 ನೀವು D26ಗೆ ಕನೆಕ್ಟ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಕೃಷ್ಣಪ್ಪವ್ರದ್ದು ಅದೇ ವಾದ, ಗುಬ್ಬಿ ತಾಲೂಕುರ್ದು. ಯಾಕೆಂದರೆ D26 ನಾಲಾ ವ್ಯಾಪ್ತಿಯಲ್ಲಿ ಅತಿ ಅಚ್ಚುಕಟ್ಟು ಕುಣಿಗಲ್ ತಾಲೂಕು ಹೊಂದಿದೆ. ಈಗ ಅಂಕಿಅಂಶ ಕೊಡ್ತೀನಿ. ಇಲ್ಲಿ 3 ತಾಲೂಕು D26 ಒಳಪಡುತ್ತೆ. ಒಂದು ಕುಣಿಗಲ್ಲು, ಒಂದು ತುರುವೇಕೆರೆ, ಒಂದು ಗುಬ್ಬಿ. ಕುಣಿಗಲ್ ತಾಲೂಕಿನ ಅತಿ ಅಚ್ಚುಕಟ್ಟು, ಕುಣಿಗಲ್ ತಾಲೂಕು ಅತಿ ಅಚ್ಚುಕಟ್ಟು ಹೆಕ್ಟೇರು 4557 ಹೆಕ್ಟೇರ್ ಹೊಂದಿದೆ. ಗುಬ್ಬಿ ತಾಲೂಕು ಬರೀ 800 ಚಿಲ್ಲರೆ, ತುರುವೇಕೆರೆ ತಾಲೂಕು ಬರೀ 2000 ಚಿಲ್ಲರೆ. ಹೈಯೆಸ್ಟು ಅಚ್ಚುಕಟ್ಟು ಹೊಂದಿರುವಂಥದ್ದು ನಮ್ಮ ಕುಣಿಗಲ್ ತಾಲೂಕು. ಇದನ್ನ ಯಾಕೆ ರಂಗನಾಥ್ ಅವ್ರಿಗೆ ಕುಣಿಗಲ್ಗೆ ನೀರಾವರಿ ಯೋಜನೆ ಅನುಷ್ಠಾನ ಮಾಡಬೇಕು ಅನ್ನೋ ಆಲೋಚನೆ ಇದ್ದಿದ್ರೆ ರಂಗನಾಥ್ ಅವ್ರು ಏನಕ್ಕೆ D26ನ ಎಸ್ಕೇಪ್ ಮಾಡ್ತಾಯಿದ್ರು?
ಅದು ಕುಣಿಗಲ್ ತಾಲೂಕಿಗೆ ಸೇರಿದ್ದಲ್ವಾ? ಇವ್ರ ಆಲೋಚನೆ ಅದಲ್ಲ. ರಂಗನಾಥ್ಗೆ ಕುಣಿಗಲ್ ತಾಲೂಕಿನ ಬಗ್ಗೆ ಕಾಳಜಿ ಇದ್ದಿದ್ರೆ 193ನೇ ಇವ್ರು ಶಾಸಕರಾಗೋದಕ್ಕಿಂತ ಮುಂಚೆನೇ ನಮಗೆ ಮೂಲ ಯೋಜನೆ ಪ್ರಕಾರ, ಹೇಮಾವತಿ ಮೂಲ ಯೋಜನೆ ಪ್ರಕಾರ 240ನೇ ಕಿಲೋಮೀಟ್ರ್ ಹುಲಿಯೂರು ದುರ್ಗದವರೆಗೂ ನೀರು ಹೋಗಬೇಕು, ಕೆನಾಲ್ಗಳಾಗಬೇಕು. ಕೆನಾಲ್ಗಳು ಆಗಿಲ್ಲ. ರಂಗನಾಥ್ MLA ಆಗಿ 8 ವರ್ಷ ಆಗ್ತಾ ಬರ್ತಿದೆ. DK ಶಿವಕುಮಾರ್ ಅವರು 2 ಬಾರಿ ಅವ್ರದ್ದೇ ಸರ್ಕಾರ ಇತ್ತು. ಯಾಕೆ 240ನೇ ಕಿಲೋಮೀಟ್ರ್ಗೂ ಕುಣಿಗಲ್ ತಾಲೂಕಿನ ಬಾಕಿ ಉಳಿದು ಇವು ಹೊಸ್ದಾಗಿ ಅನುಮತಿ DPR ಮಾಡಿಸೋದು ಬೇಡ, ಹೊಸ್ದಾಗಿ ಅನುಮೋದನೆ ಮಾಡಿಸೋದು ಬೇಡ. 25 ವರ್ಷದ ಮುಂಚೆ ಮಂಜೂರಾಗಿರುವಂಥ ಯೋಜನೆ. ಬಟ್ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ನಾಯಕರೇ ಮಾತಾಡ್ತಿಲ್ಲ ಸರ್. ಪರಮೇಶ್ವರ್ ಕೂಡ ಯಾಕೆ ಸರ್ ಮಾತಾಡ್ತಿಲ್ಲ? ಪರಮೇಶ್ವರ್ ಮಾತಾಡ್ತಿಲ್ಲ. ಹಿಂದೆ ಪಾಪ ಇದು ವಾಸು ಅವ್ರ ಹೇಳಿಕೆ ಅಲ್ವಾ ಸರ್? ವಾಸು ಓಕೆ ಸರ್, ವಾಸು ವಿರೋಧ ಆಗಿದ್ದಾರೆ. ಬಟ್ ಇಲ್ಲಿ ಪರಮೇಶ್ವರ್ ಇರ್ಬೋದು, KN ರಾಜಣ್ಣ ಇರ್ಬೋದು, ಇವರು ಈ ಬಗ್ಗೆ ಧ್ವನಿ ಸರ್. ಪರಮೇಶ್ವರ್ ಹೇಳ್ತಾರೆ ಈ ಒಂದು ಕಾಮಗಾರಿಯನ್ನ ಸರ್ಕಾರ ಮಾಡುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಸುದ್ದಿಗೋಷ್ಠಿ ನೇರವಾಗಿ ಹೇಳಿರುವಂಥದ್ದು. ಸರ್, ಇದೇ KDP ಸಭೆಯಲ್ಲಿ ಅಂತಿಮ ರೆಸೊಲ್ಯೂಷನಲ್ಲಿ ಪರಮೇಶ್ವರರೇ ಸೈನ್ ಹಾಕಿ ಕೊಟ್ಟಿದ್ದಾರೆ. ಇದಕ್ಕೆ ವಿರೋಧ ಇದೆ ಅಂತ ಪರಮೇಶ್ವರ್ ಕೊಟ್ಟಿದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಇದು ಬ್ಲ್ಯಾಕ್ ಮೇಲ್ ತಂತ್ರ ಇವತ್ತೆಲ್ಲ ನೋಡಿದಿರಲ್ಲ. CDಗಳು ಬಿಡುವಂಥದ್ದು, ಯಾವ ಸಚಿವರದು ಯಾವ ಶಾಸಕರದ್ದು ಏನು ಕರ್ಮಕಾಂಡ ಆಯಿತು ಯಾವನಿಗೆ ಗೊತ್ತು? 100% ಅದ್ರ ಎರಡು ಮಾತಿಲ್ಲ. ಇವಾಗ ಜಿಲ್ಲೆಯಲ್ಲಿ ಜಿಲ್ಲೆಯ ಪರವಾಗಿ ನಾವು ಭಾಳ ವಿಶ್ವಾಸ ಇಟ್ಕೊಂಡು ಜಿಲ್ಲೆಯ ಪರವಾಗಿ ನಾವು ಭಾಳ ನಮ್ಮ ಗಟ್ಟಿಯಾಗಿ ನಿಲ್ತಾರೆ ಅಂತ ಅಂದ್ಕೊಂಡಿದ್ದು ಪರಮೇಶ್ವರ್ ಸಾಹೇಬ್ರನ್ನ. ಇವತ್ತು ಪರಮೇಶ್ವರ್ ಸಾಹೇಬರು ಇಷ್ಟೆಲ್ಲ ಅವ್ರಿಗೆ ಸೀನಿಯಾರಿಟಿ ಐತಿ, ಹಿರಿತನ ಐತಿ, ಸರ್ಕಾರದಲ್ಲಿ ಯಾವುದೇ ಅಂತ ಈ ರಾಜ್ಯದಲ್ಲಿ ಯಾವುದೇ ಅಂತ ಹೋಲ್ಡಿಂಗ್ ಇಟ್ಕೊಂಡು ಜಿಲ್ಲೆಗೆ ಅನ್ಯಾಯ ಆಗ್ತಿದ್ರಲ್ಲಿ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಆಗ್ತಾಯಿದ್ರು. ಪರಮೇಶ್ವರ್ ಸಾಹೇಬರು ಮಾತಾಡ್ತಿಲ್ಲ. ಟೆಕ್ನಿಕಲ್ ಕಮಿಟಿ ತೊಗೊಳಂಗಿದ್ರೆ ಮತ್ತು ರೆಸೊಲ್ಯೂಷನ್ ಯಾಕೆ ಮಾಡಿದಂತೆ ಪರಮೇಶ್ವರರು? ಅವತ್ತು ಅನ್ಯಾಯ ಆಗ್ತಿತ್ತು, ಈ ರೆಸೊಲ್ಯೂಷನ್ ಮಾಡ್ಬೇಕಾದ್ರೆ ಅನ್ಯಾಯ ಆಗಿರಲಿಲ್ವಾ? ಇವತ್ತು ಯಾರು ಒತ್ತಡ ಇದೆ ಪರಮೇಶ್ವರ್ಗೆ ಹೇಳಬೇಕು. ಇವೆಲ್ಲ ಸರ್, ರಾಜಕಾರಣದಲ್ಲಿ ನೋಡ್ತಾ ಇದ್ದೀರಾ ಇವತ್ತಿನ ರಾಜಕಾರಣ ಎಷ್ಟು ವಲಸಾಗೋಗಿದೆ ಅಂತ. ಯಾರಾದರೂ ಒಬ್ಬರು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಬೆಳಗ್ಗೆ ಅವನೇನೋ ಒಬ್ಬನು ರೆಡಿ ಮಾಡಿಸಿರ್ತಾರೆ, ಅವನ ವಿರುದ್ಧವಾಗಿ ಏನೋ ಒಂದು ರೆಡಿ ಮಾಡಿಸಿರ್ತಾನೆ. ನೀ ಟ್ರ್ಯಾಪು ಏನು ನೋಡ್ತಾ ಇದ್ದೀರಾ ಬೆಳಗ್ಗೆ ಇದು ಯಾರ್ಯಾರ್ದು ಏನು ಕರ್ಮಕಾಂಡಿದ್ದು ಯಾರಿಗೆ ಗೊತ್ತಿದೆ. ಇವತ್ತು 6-7 ತಿಂಗಳಿಂದ ನಡೆದಂಥ KDP ಸಭೆಯಲ್ಲಿ ಪರಮೇಶ್ವರರು ವಿರೋಧ ಮಾಡ್ತಾರೆ. ಅದಾದಮೇಲೆ ಇವತ್ತು ಪರಮೇಶ್ವರರು ಅದ್ರ ಪರವಾಗಿ ಮಾತಾಡ್ತಾರೆ ಅಂದರೆ ಏನು ಒತ್ತಡ ಇರಬೇಕು?